ಯುದ್ಧದ ಎಫೆಕ್ಟ್ಗೆ ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಆದ್ರೆ ಮತ್ತೊಂದು ಕಡೆ ಚಿನ್ನ ಬೆಳ್ಳಿಯಲ್ಲಿ ಬೆಲೆ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಯುದ್ಧದ ಎಫೆಕ್ಟ್, ಚಿನ್ನ ಬೆಳ್ಳಿ ಬೆಲೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್. ಏರಿಕೆ ಆದ್ರೆ ಇನ್ನೊಮ್ಮೆ ಸಡನ್ ರೇಟ್ ಡೌನ್ ಆಗುತ್ತೆ. ಇಂದು ಚಿನ್ನ ಬೆಳ್ಳಿ ದರದಲ್ಲಿ ಯಥಾಸ್ಥಿತಿ ಮುಂದುವರಿಕೆಯಾಗಿದೆ. 10 ಗ್ರಾಂ ಬಂಗಾರದ ಬೆಲೆ 1,65,000 ರೂಪಾಯಿ. ಸಿಲ್ವರ್ ರೇಟ್ ಕೂಡ ಇಳಿಕೆ 2,76,000 ರೂಪಾಯಿ. ನಿನ್ನೆ 3 ಲಕ್ಷ ರೂಪಾಯಿ ಸನಿಹ ಟ್ರೇಡ್ ಆಗ್ತಿದ್ದಂತ ಬೆಳ್ಳಿ ಡಾಲರ್ ಮೇಲೆ ಹೂಡಿಕೆ ಹಿನ್ನೆಲೆ ದರದಲ್ಲಿ ಏರಿಳಿತ ಆಗ್ತಾ ಇದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ಏರಿಳಿತ. ಹೂಡಿಕೆದಾರರು, ಗ್ರಾಹಕರಿಗೆ ಚಿನ್ನ ಬೆಳ್ಳಿ ಟೆನ್ಷನ್ ಅನ್ನ ತಂದೊದಗಿದೆ. ದಿಢೀರಂತ ಗೋಲ್ಡ್ ಸಿಲ್ವರ್ ರೇಟ್ ಮತ್ತು ಇಳಿಕೆ. ಒಮ್ಮೆ ಏರಿಕೆ ಆದ್ರೆ ಇನ್ನೊಮ್ಮೆ ಸಡನ್ ರೇಟ್ ಡೌನ್ ಆಗುತ್ತೆ. ಇಂದು ಚಿನ್ನ ಬೆಳ್ಳಿ ದರದಲ್ಲಿ ಯಥಾಸ್ಥಿತಿ ಮುಂದುವರೆದಿರುವಂತದ್ದು ನೋಡಿ ಗಮನಿಸ್ತಾ ಇದ್ವಿ ನಾವು. ಅಂದ್ರೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಯಾವ ರೀತಿಯಾದಂತಹ ಆತಂಕವನ್ನ ತಂದು ಒದಗ್ತಾ ಇದೆ ಹೂಡಿಕೆದಾರರಿಗೆ ಒಂದು ಕಡೆ, ಗ್ರಾಹಕರಿಗೆ ಮತ್ತೊಂದು ಕಡೆ ಅಂತ ಅಂದ್ರೆ, ನಿನ್ನೆ 3 ಲಕ್ಷ ರೂಪಾಯಿ ಸನಿಹ ಟ್ರೇಡ್ ಆಗ್ತಿದ್ದಂತ ಬೆಳ್ಳಿ ಇವತ್ತು 2,75,000 ಇದೆ. ದಿಢೀರಂತ ಅಲ್ಲಿ ಡೌನ್ ಆಗಿದೆ. ಸೊ ಬಂಗಾರದಲ್ಲಿ 1,65,000 ರೂಪಾಯಿ ಇರುವಂತದ್ದು ಈಗ 10 ಗ್ರಾಂ 24 ಕ್ಯಾರೆಟ್ ಗೋಲ್ಡ್ ಇರುವಂತದ್ದು. ಸೊ ಇದನ್ನೆಲ್ಲ ಗಮನಿಸಿದಾಗ ಹೂಡಿಕೆದಾರರು ಏನಿರ್ತಾರೆ, ಹೂಡಿಕೆಯನ್ನ ಮಾಡಿರ್ತಾರೆ, ಸಡನ್ ಆಗಿ ಇಲ್ಲಿ ಬೆಲೆ ಇಳಿಕೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಹೊಡೆತ. ಯಾಕಂದ್ರೆ ಏರಿಳಿತ ಈಗ ಸದ್ಯದಲ್ಲಿ ನಡೀತಾನೆ ಇರುವಂಥದ್ದು. ಯುದ್ಧ ಸ್ಟಾರ್ಟ್ ಆದಂಥ ಏನು ಇಸ್ರೇಲ್ ಇರಾನ್ ಯುದ್ಧ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಒಂದು 2 ದಿನದಲ್ಲಿ ಬಂಗಾರ, 2 ದಿನ ಆದಮೇಲೆ ಬಂಗಾರ ಜಾಸ್ತಿ ಒಂದು ಬೆಲೆಯನ್ನ ದಾಟಿತ್ತು, ಅಂದರೆ ಜಾಸ್ತಿ ರೇಟಲ್ಲಿ ಜಂಪ್ ಆಗಿತ್ತು. ಬಟ್ ಇಲ್ಲಿ ಗಮನಿಸ್ತಾ ಇದ್ವಿ ಅದು ಹೋದ್ಮೇಲೆ ಕಳೀತಾ ಮತ್ತೆ ಡೌನ್ ಆಗುತ್ತೆ, ಮತ್ತೆ ಯಥಾಸ್ಥಿತಿಯಲ್ಲಿ ನಡೀತಾ ಇರುತ್ತೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ. ಈಗ ಮತ್ತೆ ಮಿಡಲಲ್ಲಿ ಚಿನ್ನ ಮತ್ತು ಬೆಳ್ಳಿ ಏರಿಕೆಯನ್ನ ಕಾಣಿಸುತ್ತೆ. ಈಗ ಮತ್ತೆ ಯಥಾಸ್ಥಿತಿಯಲ್ಲಿ ಡೌನ್ ಆಗಿ ಇಳಿಕೆ ಕಾಣಿಸ್ತಾ ಇರುವಂಥದ್ದು. ಇದನ್ನ ಗಮನಿಸಿದಾಗ ಈ ಹಿಂದೆ 1,75,000 ಹೋಗಿ ನಿಂತಿತ್ತು ಬಂಗಾರ. ಬೆಳ್ಳಿಯಲ್ಲೂ ಸಹಿತ 2,75,000 ಚಿಲ್ಲರೇನೋ ಹೋಗಿತ್ತು. ಸೊ ಇದನ್ನ ಗಮನಿಸಿ ನೋಡಿದಾಗ ಈಗ ಮತ್ತೆ ಡೌನ್ ಆಗಿದೆ. ಸಿಲ್ವರು 3 ಲಕ್ಷ ರೂಪಾಯಿ KG ಸಿಲ್ವರ್ಗೆ ಇದ್ದಂಥದ್ದು 2,75,000 ಸದ್ಯಕ್ಕೆ ಇರುವಂಥದ್ದು ತಟಸ್ಥವಾಗಿದೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ. ಇದು ಒಂದು ಕಡೆ ಗ್ರಾಹಕರಿಗೆ ಖುಷಿ ಪಡುವಂಥದ್ದು, ಯಾಕಂದ್ರೆ ತೆಗೆದುಕೊಳ್ಳೋದಕ್ಕೆ, ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಬಟ್ ಇಲ್ಲಿ ಹೂಡಿಕೆ ಮಾಡುವಂಥವ್ರಿಗೆ ಏನಾಗುತ್ತೆ, ಟೆನ್ಷನ್ ಶುರು ಆಗುತ್ತೆ. ಹೂಡಿಕೆ ಮಾಡಿರ್ತೀವಿ, ಲಾಸ್ ಆಗುತ್ತೆ ಅನ್ನುವಂಥ ಒಂದಿಷ್ಟು ಟೆನ್ಷನ್ ಹೆಚ್ಚಾಗಿರೋದು.